ಹೆಲೋ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ನಿಮಗೆ ಇವತ್ತೊಂದು ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಇದು ಕಂಪ್ನಿ ಬಂದ್ಬಿಟ್ಟು ಏನು ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ. ಇದು ಕಾರ್ಗೋ ಲಾಜಿಸ್ಟಿಕ್ಸ್ ಅಲೈಡ್ ಸರ್ವಿಸ್ ಕಂಪ್ನಿ ಪ್ರೈವೇಟ್ ಲಿಮಿಟೆಡ್ ಅಂತ. ಅಂದರೆ ಇದೊಂದು ಥರ್ಡ್ ಪಾರ್ಟಿ ಅಥಾರಿಟಿ ಆಫ್ ಇಂಡಿಯಾಗೆ. ಇದು ಸಬ್ಸಿಡಿಯರಿ ಆಫ್ 100% ಸಬ್ಸಿಡಿಯರಿ ಆಫ್ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ. ಸೊ ಗೌರ್ಮೆಂಟ್ ಜಾಬ್ ಅಂಡರೇ ಬರುತ್ತೆ. ಇದು ಡೇಟ್ ಆಫ್ ನೋಟಿಫಿಕೇಶನ್ ಬಂದ್ಬಿಟ್ಟು ನೋಡಿ 3ನೇ ತಾರೀಕು, ಇದೇ ತಿಂಗಳು 3ನೇ ತಾರೀಕು 2025 ರಿಲೀಸ್ ಆಗಿದೆ. ಸೊ ಅಡ್ವರ್ಟೈಸ್ ನಂಬರ್ ಬಂದ್ಬಿಟ್ಟು 2 ಆಗಿದೆ. ನೋಡಿ, ಇದು ಎಂಗೇಜ್‌ಮೆಂಟ್ ಆಫ್ ಪರ್ಸನಲ್ ಅಟ್ ಎಐ ಕಾರ್ಗೋ ಲಾಜಿಸ್ಟಿಕ್ಸ್ ಆ್ಯಂಡ್ ಅಲೈಡ್ ಸರ್ವಿಸ್ ಕಂಪ್ನಿ. ಸೊ ಇದು ನೋಡೋದಾದ್ರೆ ಯಾವ ರೋಲ್‌ಗೆ ಹೈಯರ್ ಮಾಡ್ತಿದ್ದಾರೆ ಅಂತ ಅಂದರೆ, ಟು ಡ್ರೈವ್ ದಿಸ್ ಬಿಸ್ನೆಸ್ ಇಟ್ ರಿಕ್ವೈರ್ ಅಸಿಸ್ಟೆಂಟ್ ಸೆಕ್ಯೂರಿಟಿ ಆನ್ ಫಿಕ್ಸ್ಡ್ ಟರ್ಮ್ ಕಾಂಟ್ರಾಕ್ಟ್ ಬೇಸ್ ಮೇಲಿರುತ್ತೆ. ಇದು 3 ಇಯರ್ಸ್ ಪ್ಯಾನ್ ಇಂಡಿಯಾ ಬೇಸಿಸಲ್ಲಿ ಇರುತ್ತೆ. ಸೊ ಇಂಟ್ರೆಸ್ಟ್ ಇರೋರು ಅಪ್ಲೈ ಮಾಡ್ಕೋಬೋದು. ಇದು ನೋಡಿ ಇಲ್ಲಿ 30th ಲಾಸ್ಟ್ ಡೇಟ್ ಇದೆ. ಇದು ಎಲ್ಲೆಲ್ಲಿ ಏರ್ಪೋರ್ಟ್ ಪೋಸ್ಟಿಂಗ್ ಬರುತ್ತೆ ಅಂತ ಅಂದರೆ ಪಟ್ನಾ, ವಿಜಯವಾಡ, ವಡೋದರ, ಪೋರ್ಟ್ ಬ್ಲೇರ್ ಮತ್ತು ಗೋವಾ, ಚೆನ್ನೈಯಲ್ಲಿ ಇರುತ್ತೆ. ಟೋಟಲ್ 54 ವೇಕೆನ್ಸಿ ಕೂಡ ಇರುತ್ತೆ. ಇದು ಲೊಕೇಶನ್ ಕೂಡ ಚೇಂಜ್ ಆಗ್ಬೋದು. ಇದೇನೇ ಕಂಪಲ್ಸರಿ ಇದೇನೇ ಇರಬೇಕು, ಇದೇ ಮ್ಯಾಂಡೇಟರಿ ಅಂತ ಇಲ್ಲ. ಸೊ ಇದು ಬಿಸ್ನೆಸ್ ರಿಕ್ವೈರ್ಮೆಂಟ್ ಮೇಲೆ ಬೇರೆ ಬೇರೆ ನಿಮಗೆ ಏರ್ಪೋರ್ಟಲ್ಲೂ ಕೆಲಸ ಆಗ್ಬೋದು ಅಂತ ಹೇಳಿದ್ದಾರೆ. ಮತ್ತು ಇಲ್ಲಿ ಕ್ಯಾಂಡಿಡೇಟ್ ಹೂ ಆರ್ ನಾಟ್ ವಿಲ್ಲಿಂಗ್ ಟು ಸರ್ವ್ ಆನ್ ದ ಆಲ್ ಇಂಡಿಯಾ ಬೇಸಿಸ್ ನೀಡ್ ನಾಟ್ ಟು ಅಪ್ಲೈ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಸೊ ಯಾರ್ಯಾರು ಆಲ್ ಇಂಡಿಯಾಕ್ಕೆ ರೆಡಿ ಇದ್ದೀರಾ ಅಂಥವ್ರು ಮಾತ್ರ ಅಪ್ಲೈ ಮಾಡಿ ಅಂತ. ನೆಕ್ಸ್ಟು ಇಲ್ಲಿ ಎಲಿಜಿಬಿಲಿಟಿ ಕ್ರೈಟೀರಿಯಾ ಅಂತ ಬಂದ್ಬಿಟ್ಟು ನೋಡೋದಾದ್ರೆ, ಇಲ್ಲಿ 12th ಪಾಸ್ ಆಗಿರಬೇಕು ಅಂತಂದರೆ ರೆಕಗ್ನೈಸ್ಡ್ ಯೂನಿವರ್ಸಿಟಿಲಿ ಮಿನಿಮಮ್ 60% ಪಾಸ್ ಆಗಿರಬೇಕು. ಮತ್ತು ಬೇರೆ SC/ST ಅವ್ರಿಗೆ 55% ಇದ್ರೂ ಆಕ್ಸೆಪ್ಟೇಬಲ್ ಅಂತ ಹೇಳಿದ್ದಾರೆ. ವೆಲ್ ಫಿಲ್ಲಿಂಗ್ ಅಪ್ ದ ಆನ್ಲೈನ್ ಫಾರ್ಮ್ ಕ್ಯಾಂಡಿಡೇಟ್ ಮಸ್ಟ್ ಹ್ಯಾವ್ ಎಂಟರ್ ದ 12th ಮಾರ್ಕ್ಸ್ ಎಷ್ಟಿದೆ ಅಷ್ಟು, ಅಂದರೆ 60.8 ಅಂತ ಇರುತ್ತಲ್ಲ, ಸೊ ಅದನ್ನ ಆ ಥರ ಹಾಕಂಗಿಲ್ಲ, 60 ಅಂತಲೇ ಹಾಕಬೇಕು ಅಂತ ಹೇಳಿದ್ದಾರೆ. ಇನ್ನು ಎಬಿಲಿಟಿ ಟು ಸ್ಪೀಕ್ ರೀಡ್ ಇಂಗ್ಲೀಷ್, ಹಿಂದಿ ಆ್ಯಂಡ್ ಆರ್ ಇಂಗ್ಲೀಷ್ ಮ್ಯಾಂಡೇಟರಿ. ಸೊ ಹಿಂದಿ ಅಥವಾ ಲೋಕಲ್ ಲ್ಯಾಂಗ್ವೇಜ್, ಅಲ್ಲಿ ಯಾವ್ದು ಲೋಕಲ್ ಲ್ಯಾಂಗ್ವೇಜ್ ಇರುತ್ತೆ ಅದನ್ನ ನಾವು ಇದು ಮಾಡಬೇಕು. ಇನ್ನು ಏಜ್ ಲಿಮಿಟ್ ಬಂದ್ಬಿಟ್ಟು 27 ಇಯರ್ಸ್ ಎಬೋ ಇರಬಾರ್ದು. ಸೊ 27 ಇಯರ್ಸ್ ಬಿಲೋ ಇರಬೇಕು. ಇನ್ನು ಜಾಬ್ ಪ್ರೊಫೈಲ್ ಬಂದ್ಬಿಟ್ಟು, ಜಾಬ್ ಪ್ರೊಫೈಲ್ ವಿಲ್ ಇನ್ಕ್ಲೂಡ್ ಅಸಿಸ್ಟೆನ್ಸ್ ಆಫ್ ಆಪರೇಷನಲ್ ವರ್ಕ್ ಅಟ್ ಏರ್ಪೋರ್ಟ್ ಅಂತಂದರೆ ಅಸಿಸ್ಟೆನ್ಸ್ ವರ್ಕ್ ಇರುತ್ತೆ, ಗ್ರೌಂಡ್ ಸ್ಟಾಫ್ ಆಗಿ ವರ್ಕ್ ಇರುತ್ತೆ. ಇಲ್ಲಿ ಅಸಿಸ್ಟೆಂಟ್ ಪ್ಯಾಸೆಂಜರ್ ಬ್ಯಾಗೇಜ್ ಹ್ಯಾಂಡ್ಲಿಂಗ್ ಅಂತಂದರೆ ಪ್ಯಾಸೆಂಜರ್ಗೆ ಬ್ಯಾಗ್ ಹ್ಯಾಂಡ್ಲ್ ಮಾಡೋದು ಹೆಂಗೆ, ಮತ್ತು ಲೋಡಿಂಗ್ ಅನ್ಲೋಡಿಂಗ್ ಬ್ಯಾಗ್ಗಳಿರುತ್ತಲ್ಲ, ಮತ್ತು ಮಲ್ಟಿ ಟಾಸ್ಕಿಂಗ್ ಆಪರೇಷನಲ್ ವರ್ಕ್ ಇರುತ್ತೆ. ದ ವರ್ಕ್ ಇನ್ವಾಲ್ವ್ ಲಿಫ್ಟಿಂಗ್ ಆಫ್ ಬ್ಯಾಗೇಜ್ ಫ್ರಮ್ ಕನ್ವೇಯರ್ ಬೆಲ್ಟ್ ಆ್ಯಂಡ್ ಎಕ್ಸ್ರೇ ಮಷೀನ್. ಸೊ ಈಗ ಕ್ಯಾಂಡಿಡೇಟ್ ನಾಟ್ ವಿಲ್ಲಿಂಗ್ ಟು ಪರ್ಫಾರ್ಮ್ ಸರ್ಚ್ ಮೇ ನಾಟ್ ನೀಡ್ ಟು ಅಪ್ಲೈ. ಸೊ ಈಗ ಲಗೇಜ್ ಎಲ್ಲ ನಾವು ಲೋಡ್ ಮಾಡೋದು ಅನ್ಲೋಡ್ ಮಾಡೋದೆಲ್ಲ ಇರುತ್ತೆ. ಅದಕ್ಕೆ ಆ ಥರ ಕ್ಯಾಂಡಿಡೇಟ್ ಏನಾದರೂ ನಮ್ಗೆ ಇಷ್ಟ ಇಲ್ಲ ಆ ಥರ ರೋಲ್ ಅಂತಂದರೆ ಅಪ್ಲೈ ಮಾಡೋದು ಬೇಡ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಇನ್ನು ಅಪ್ಲಿಕೇಶನ್ ಫೀಸ್ ಬಂದ್ಬಿಟ್ಟು ಜನರಲ್ ಮತ್ತು OBC ಅವರಿಗೆ 500 ಇರುತ್ತೆ. ಸೊ SC/ST ವುಮೆನ್ ಕ್ಯಾಂಡಿಡೇಟ್ಗೆ 100 ರುಪೀಸ್ ಇರುತ್ತೆ. ಒಂದ್ಸಲ ಆನ್ಲೈನ್ ಮುಖಾಂತರ ನಾವು ಅಪ್ಲಿಕೇಶನ್ನ ಫಿಲ್ ಮಾಡ್ತೀವಿ, ಮತ್ತು ಫೀಸ್ ಕೂಡ ಹಂಗೆ ಪೇ ಮಾಡ್ತೀವಿ. ಸೊ ಒಂದ್ಸಲ ನಾವು ಆನ್ಲೈನ್ ಪೇಮೆಂಟ್ ಆದಮೇಲೆ ಯಾವುದೇ ಕಾರಣಕ್ಕೂ ರಿಟರ್ನ್ ತಗೊಳ್ಳಂಗಿಲ್ಲ ಅಂತ ಹೇಳ್ತಿದ್ದಾರೆ. ಇದು ಅಪ್ಲಿಕೇಶನ್ ಓಪನಿಂಗ್ ಡೇಟ್ ಬಂದ್ಬಿಟ್ಟು 9th 6 ಲಾಸ್ಟ್ ಡೇಟ್ ಬಂದ್ಬಿಟ್ಟು ಇದೇ ಮಂತು 30th ಕೂಡ ಇರುತ್ತೆ. ಸೊ ಆಫ್ಟರ್ 30th ಯಾವುದೇ ರೀತಿ ಅಪ್ಲಿಕೇಶನ್ನ ರಿಸೀವ್ ಮಾಡ್ಕೊಳ್ಳಲ್ಲ ಅಂತ ಕೂಡ ಹೇಳಿದ್ದಾರೆ. ಮತ್ತು ಆನ್ಲೈನ್ ಅಪ್ಲಿಕೇಶನ್ನೇ ಹಾಕಬೇಕು, ಬೇರೆ ರೀತಿ ಯಾವುದು ಅಪ್ಲಿಕೇಶನ್ ಇಲ್ಲ ಅಂತ ಹೇಳಿದ್ದಾರೆ. ದ ಡೇಟ್ ಆಫ್ ಇಂಟರಾಕ್ಷನ್ ವಿಲ್ ಬಿ ಇಂಟಿಮೇಟೆಡ್ ಟು ಕ್ಯಾಂಡಿಡೇಟ್ ಅಂಡ್ ದೇರ್ ರಿಜಿಸ್ಟರ್ ಇಮೇಲ್ ಅಡ್ರೆಸ್. ಸೊ ಇದು ಅಫಿಷಿಯಲ್ ವೆಬ್ಸೈಟು. ಸೊ ಇದು ಕಾಪಿ ಮಾಡ್ಕೊಂಡಿರಿ. ಮತ್ತು ಕ್ಯಾಂಡಿಡೇಟ್ ಹೂ ಹ್ಯಾಡ್ ಅಪ್ಲೈಡ್ ಫಾರ್ ದ ಅಬೋವ್ ಪೋಸ್ಟ್ ಅರ್ಲಿಯರ್ ಅಂಡರ್ ದ ಪ್ರೀವಿಯಸ್ ಅಡ್ವರ್ಟೈಸ್ಮೆಂಟ್ ಸೊ ಅಂಡ್ ಬೀನ್ ರಿಸೈನ್ ಟರ್ಮಿನೇಟೆಡ್ ಡ್ಯೂ ಟು ಎನಿ ರೀಸನ್ ನೀಡ್ ನಾಟ್ ಟು ಅಪ್ಲೈ ಅಂತಂದರೆ ನೀವೇನು ರಿಸೈನ್ ಮಾಡಿ, ಅವರೇ ಇದಾಗಿ 3 ಇಯರ್ಸ್ ಕಾಂಟ್ರಾಕ್ಟ್ ಅಲ್ವಾ, ಸೊ ಅವರು ಎಕ್ಸ್ಟೆಂಡ್ ಮಾಡಿದ್ರು ಮಾಡ್ಬೋದು. ಅಕಸ್ಮಾತ್ ನೀವೇ ರಿಸೈನ್ ಮಾಡಿ ಏನಾರ ನೀವೇ ಟರ್ಮಿನೇಟ್ ಆಗಿದ್ರೆ ಅವ್ರು ಅಪ್ಲೈ ಮಾಡಿದ್ರು ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಇನ್ನು ಸೆಲೆಕ್ಷನ್ ಪ್ರೊಸೀಜರ್ ಬಂದ್ಬಿಟ್ಟು ನೋಡಿ, the eligible candidate have to fill online application from the through official website of a. So under careers column against the advertisement. ಸೊ ಇದು ಅಡ್ವರ್ಟೈಸ್ಮೆಂಟ್ ಇದೆಯಲ್ಲ, ಇದು ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನಾವು ಅಪ್ಲೈ ಮಾಡಬೇಕು. ನಾನು ಈ ವಿಡಿಯೋದಲ್ಲಿ ಕೂಡ ತೋರಿಸ್ತೀನಿ ಹಿಂಗೆ ಅಪ್ಲೈ ಮಾಡೋದು ಅಂತ, ನೋಡ್ಕೊಂಡು ಅಪ್ಲೈ ಮಾಡಿ. ಇನ್ನು ಏನೇನು ಅಟ್ಯಾಚ್ ಮಾಡಬೇಕು ಆನ್ಲೈನ್ ಅಪ್ಲಿಕೇಶನ್ಗೆ ಅಂತಂದರೆ 10th ಮಾರ್ಕ್ಸ್ ಕಾರ್ಡ್ ಇರಬೇಕು, ಕ್ಯಾಸ್ಟ್ ಸರ್ಟಿಫಿಕೇಟ್ ಏನಾರು ನೀವೇನೋ ಕ್ಲೇಮ್ ಮಾಡ್ಕೊತಿದ್ರೆ, ಮತ್ತು ಆಧಾರ್ ಕಾರ್ಡ್ ಕಾಪಿ ಇರಬೇಕು.
ಮತ್ತೆ ನಮ್ದೊಂದು ಫೋಟೋ ಇರಬೇಕು. ಮತ್ತೆ ಅಪ್ಲಿಕೇಶನ್ ಫೀಸಸ್ಸು, ಅಪ್ಲಿಕೇಶನ್ ಫೀ ಮತ್ತೆ ಸ್ಕ್ಯಾನರ್ಡ್ ಸಿಗ್ನೇಚರ್ ಸ್ಕ್ಯಾನ್ ಆಗಿರೋದು. ಮತ್ತೆ ಪೇಮೆಂಟ್ ಅಲೋಯನ್ಸ್ ಬಂದ್ಬಿಟ್ಟು ಇಲ್ಲಿ 3 ಇಯರ್ಸ್ ಕಾಂಟ್ರಾಕ್ಟ್ ಇರೋದ್ರಿಂದ ಫಸ್ಟ್ ಇಯರ್ 21,000 ಇರುತ್ತೆ, ಸೆಕೆಂಡ್ ಇಯರ್ 22, ಥರ್ಡ್ ಇಯರ್ 22,000 ಇರುತ್ತೆ. ಸೊ ವಿತ್ ಡಿ.ಆರ್.ಎ ಅದೆಲ್ಲ ಅಲೋಯನ್ಸ್ ಕೂಡ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಲೀವ್ಸ್ ಬಂದ್ಬಿಟ್ಟು 18 ಇಂದ ಇಯರ್ ಪ್ಲಸ್ 12 ಆಫ್ ಲೀವ್ಸ್ ಅಂತಂದರೆ 18, ಟೋಟಲ್ 18 ಲೀವ್ಸ್ ಇರುತ್ತೆ. ಸೊ ನೀವು 18 ಲೀವ್ಸ್ ತಗೋಬೋದು. ಸೊ ಇಲ್ಲಿ 10,000 ಪರ್ ಆ್ಯನಮ್ ಇದು ಕೂಡ ಇನ್ನು ಮೆಡಿಕಲ್ ಇನ್ಶೂರೆನ್ಸ್ ಕೂಡ ಇರುತ್ತೆ ಇಲ್ಲಿ ಪರ್ಸ್ನಲ್ ಫ್ಯಾಮಿಲಿ ಮೆಂಬರ್ಸ್ಗಾಗಿರಲಿ ನಿಮ್ಗಾಗಿರಲಿ. ಇನ್ನು ಜನರಲ್ ಕಂಡೀಷನ್ ಬಂದುಬಿಟ್ಟು ಇಲ್ಲಿ ಗ್ರ್ಯಾಜುಯಿಟಿ ಕೂಡ ಅಪ್ಲೈ ಆಗ್ತಿದೆ 3 ಇಯರ್ಸ್ವರೆಗೂ. ನೀವು ಆಮೇಲೆ ಏನಾದರೂ 3 ಇಯರ್ಸ್ ಆದಮೇಲೆ ಕಾಂಟ್ರಾಕ್ಟ್ ಎಕ್ಸ್ಟೆಂಡ್ ಮಾಡಲಿಲ್ಲ ಅಂತಂದರೆ, ನೀವು ಪರ್ಮನೆಂಟ್ ಆಗಲಿಲ್ಲ ಅಂತಂದರೆ ಗ್ರ್ಯಾಜುಯಿಟಿ ಅಮೌಂಟನ್ನು ನೀವು ಅವರು ಸೆಟಲ್ ಮಾಡಿ ಕೊಡ್ತಾರೆ. ಇದು ಮಸ್ಟ್ ಬಿ ಸಿಟಿಸನ್ ಆಫ್ ಇಂಡಿಯಾ ಆಗಿರಬೇಕು. ಇನ್ನು ಅಪ್ಪರ್ ಏಜ್ ರಿಲ್ಯಾಕ್ಸೇಷನ್ ಬಂದ್ಬಿಟ್ಟು ಇಲ್ಲಿ ಆಲ್ಮೋಸ್ಟ್ ಎಸ್-ಸಿ ಎಸ್-ಟಿ ಅವ್ರಿಗೆ 5 ಇಯರ್ಸ್ ಇದೆ, ಒ-ಬಿ-ಸಿ ಅವ್ರಿಗೆ 3 ಇಯರ್ಸ್ ಇದೆ, ಇನ್ನು ಎಕ್ಸ್ ಸರ್ವಿಸ್ ಮ್ಯಾನ್ ಕೂಡ 5 ಇಯರ್ಸ್ ಇದೆ. ಇಲ್ಲಿ ನೋಡೋದಾದ್ರೆ ನೀವೇನೋ ಕರೆಕ್ಟಾಗಿ ಯಾವುದೇ ಸ್ಟೇಜಲ್ಲೂ ನೀವು ಆಲ್ರೆಡಿ ಸೆಲೆಕ್ಟಾಗಿ ವರ್ಕ್ ಮಾಡ್ತಿರೋ, ನೀವು ಕೊಟ್ಟಿರೋ ಇನ್ಫಾರ್ಮೇಷನ್ ಎಲ್ಲ ರಾಂಗ್ ಅಂತ ಗೊತ್ತಾದರೆ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ನಿಮ್ಮನ್ನ ಟರ್ಮಿನೇಟ್ ಮಾಡ್ತೀವಿ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಸೊ ಬಿ ಕೇರ್ಫುಲ್ ಅಂತ ಹೇಳ್ಬೋದು. ಈಸ್ ಇನ್ ಕೇಸ್ ಆಫ್ ಎನಿ ಚೇಂಜ್ ಆರ್ ಅಮೆಂಡ್ಮೆಂಟ್ ಆರ್ ಅಪ್ಡೇಷನ್ ಆರ್ ಡಿಲೀಷನ್ ವಿತ್ ರಿಗಾರ್ಡ್ ನಂಬರ್ ಆಫ್ ಅಂತಂದ್ರೆ ಏನಾರ ಅಪ್ಡೇಟ್ ಡಿಲೀಟ್ ಮಾಡೋದಾದರೆ ವೆಬ್ಸೈಟ್ಗೆ ಹೋಗಿ ಮಾಡಬೇಕು ಅಂತ ಕೂಡ ಹೇಳಿದ್ದಾರೆ. ನೆಕ್ಸ್ಟ್ ನೋಡೋದಾದರೆ ಲೈಕ್ ನೋಡಿ, ಪೀರಿಯಡ್ ಆಫ್ ಕಾಂಟ್ರಾಕ್ಟ್ ಇಲ್ಲಿ ನೋಡಿದ್ರೆ ಫಿಕ್ಸ್ಡ್ ಟರ್ಮ್ ಕಾಂಟ್ರಾಕ್ಟ್ ಅನ್ನು ಫರ್ದರ್ ಎಕ್ಸ್ಟೆಂಡೆಬಲ್. ಸೊ ಇದು ಪ್ಯೂರ್ ಆಗಿ ಎಕ್ಸ್ಟೆಂಡ್ ಮಾಡ್ಕೋಬೋದು ಅಂತ ಕೂಡ ಹೇಳಿದ್ದಾರೆ, ಇದು ಬಿಸ್ನೆಸ್ ನೀಡ್ ಮೇಲೆ. ಸೊ ಏನಾದರೂ ಡೌಟ್ ಇದ್ದರೆ ನೀವು ಅವ್ರಿಗೆ ಮೇಲ್ ಕೂಡ ಮಾಡ್ಬೋದು. ಇನ್ನು ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ಬಂದುಬಿಟ್ಟು ಕ್ಯಾಂಡಿಡೇಟ್ ಹೂ ಹ್ಯಾವ್ ಹೈಯರ್ ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ 12th ವಿಲ್ ಬಿ ಕಾಲ್ಡ್ ಫಸ್ಟ್ ಫಾರ್ ದ ಆನ್ಲೈನ್ ಇಂಟರಾಕ್ಷನ್ ಆ್ಯಂಡ್ ಸೆಲೆಕ್ಷನ್ ವಿಲ್ ಬಿ ಮೇಡ್ ಅಕಾರ್ಡಿಂಗ್ ಟು ಮೆರಿಟ್ ಲಿಸ್ಟ್ ವಿಚ್ ವಿಲ್ ಪ್ರಿಪೇರ್ಡ್ ಆನ್ ದ ಬೇಸಿಸ್ ಆಫ್ ಮಾರ್ಕ್ಸ್ ಸೆಕ್ಯೂರ್ ಇನ್ ದ ಇಂಟರ್ವ್ಯೂ. ಅಂದರೆ ಇಲ್ಲಿ ಮಿನಿಮಮ್ 60% ಇರಬೇಕು. ಬಟ್ ಅದಕ್ಕಿಂತ ಜಾಸ್ತಿ ಇರೋರು ಏನಾದ್ರು ಅಪ್ಲೈ ಮಾಡಿದ್ರೆ ಫಸ್ಟ್ ಅವ್ರನ್ನೇ ಕರಿತೀವಿ ಇಂಟರ್ವ್ಯೂಗೆ. ಸೊ ಇಂಟರ್ವ್ಯೂ ಕರೆದಾದ್ಮೇಲೆ ಆನ್ಲೈನ್ ಇಂಟರ್ವ್ಯೂ ಇರುತ್ತೆ. ಲೈಕ್ ಯಾವುದೇ ರೀತಿ ನೀವು ಆಫ್ಲೈನ್ಗೆ ಹೋಗಿ ಇದು ಮಾಡೋದಿಲ್ಲ. ಆದರೆ ಇಂಟರ್ವ್ಯೂಲಿ ಯಾವ ಥರ ಪರ್ಫಾರ್ಮ್ ಮಾಡಿರ್ತಾರೆ ಆ ಥರ ಅದ್ರ ಮೇಲೆ ನಮಗೆ ಇದು ಮಾಡ್ತಾರೆ ಅಂತಂದರೆ ಸೆಲೆಕ್ಷನ್ ಪ್ರೋಸೆಸ್ ಕೂಡ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ನೆಕ್ಸ್ಟ್ ಇಲ್ಲಿ ನೋಡೋದಾದರೆ ಇಲ್ಲಿ ಯಾವುದೇ ಕಮ್ಯುನಿಕೇಷನ್ ಬಂದರೂ ರಿಜಿಸ್ಟರ್ ಇಮೇಲ್ ಐ ಡಿಗೆ ಬರುತ್ತೆ ಅಂತ ಹೇಳವ್ರೆ. ಮತ್ತು ಶಾರ್ಟ್ ಲಿಸ್ಟೆಡ್ ಕ್ಯಾಂಡಿಡೇಟ್ ಮೀಟಿಂಗ್ ದ ಎಲಿಜಿಬಿಲಿಟಿ ಕ್ರೈಟೀರಿಯಾ ವಿಲ್ ಬಿ ಕಾಲ್ಡ್ ಇನ್ಸ್ಟ್ರಕ್ಷನ್ ಥ್ರೂ ದ ಆನ್ಲೈನ್ ಇಂಟರ್ವ್ಯೂ. ನೋಡಿ, ಆನ್ಲೈನ್ ಇಂಟರ್ವ್ಯೂ ಇರುತ್ತೆ ಇಲ್ಲಿ. ನೆಕ್ಸ್ಟ್ ಇಲ್ಲಿ ನಮ್ಮದು ಏನೇನು ತೊಗೊಂಡೋಗ್ಬೇಕು ಅಂತ ಅಂದರೆ ಆಧಾರ್ ಕಾರ್ಡ್ ಅಥವಾ ಪಾನ್ ಕಾರ್ಡು, ಇನ್ನೇನು ಕ್ಯಾಸ್ಟ್ ಸರ್ಟಿಫಿಕೇಟ್ ಇದ್ದರೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೂಡ ಇರುತ್ತೆ, ಮತ್ತು ಅಲೋಯನ್ಸ್ ಕೂಡ ಎಲ್ಲ ಇರುತ್ತೆ ಅಂತ ಕೂಡ ಹೇಳಿದ್ದಾರೆ. ಮತ್ತು ಇಲ್ಲಿ ಓನ್ಲಿ ಜಾಬ್ಗೆ ಒಂದಷ್ಟೇ ಅಪ್ಲೈ ಮಾಡೋಕ್ಕಾಗುತ್ತೆ. ಈಗ ನಾನು ಒಬ್ಬಳಾಗಿದ್ದರೆ ನಾನು ಒಂದಷ್ಟೇ ಕ್ಯಾಂಡಿಡೇಟ್ ಅಪ್ಲೈ ಮಾಡೋಕ್ಕಾಗಿರೋದು ಅಂತ ಹೇಳಿದ್ದಾರೆ. ನೀವೇನಾದ್ರು ರಿಸೈನ್ ಮಾಡ್ತೀವಿ ಅಂತಂದರೆ 3 ಮಂತ್ಸ್ ನೋಟಿಸ್ ಪೀರಿಯಡು ಸರ್ವ್ ಮಾಡಬೇಕಾಗಿರುತ್ತೆ ಇಲ್ಲಿ, ನೀವು ರಿಸೈನ್ ಮಾಡೋಕ್ಕೂ ಮುಂಚೆ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಈಗ ಜಾಬ್ಗೆ ಹೆಂಗೆ ಅಪ್ಲೈ ಮಾಡೋದು ಅಂತ ನೋಡೋಣ. ಇದು ಅವ್ರದ್ದು ಕಾರ್ಗೋ ಲಾಜಿಸ್ಟಿಕ್ಸ್ ಅವ್ರದ್ದು ಅಫಿಷಿಯಲ್ ವೆಬ್ಸೈಟ್, ನೀವು ನೋಡ್ಕೋಬೋದು ಇದು. ಸೊ ಇಲ್ಲಿ ನಾವು ಅಂಡರ್ ಕೆರಿಯರ್ಸ್ಗೆ ಹೋಗ್ಬೇಕು. ಇಲ್ಲಿ 3 ಡಾಟ್ಸ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕಂಟಿನ್ಯೂ ಕೊಡೋಣ. ಸೊ ಇಲ್ಲಿ ನೋಡಿ, ಇಲ್ಲಿ ಕೆರಿಯರ್ಸ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು, ಓಕೆ ಅಂತ ಕೊಡೋಣ. ಸೊ ಕೆರಿಯರ್ಸ್ ಅಂತ ಕೊಟ್ಟರೆ ಇಲ್ಲಿ ಲೇಟೆಸ್ಟ್ ಅಡ್ವರ್ಟೈಸ್ಮೆಂಟ್ ಯಾವ್ಯಾವಿದೆ ಅದು ಓಪನ್ ಆಗುತ್ತೆ. ನೋಡಿ, ಇಲ್ಲಿ 9th ಜೂನು 2 ಓಪನಿಂಗ್ ಇದೆ. ಅಡ್ವರ್ಟೈಸ್ಮೆಂಟ್ ಫಾರ್ ಫ್ರೆಶರ್ ಸ್ಕ್ರೀನಿಂಗ್, ಇದು ಅಸಿಸ್ಟೆಂಟ್ ಸೆಕ್ಯೂರಿಟಿ, ಇದು ಸೆಕ್ಯೂರಿಟಿ ಸ್ಕ್ರೀನರ್ ರೋಲ್ಗೆ. ಸೊ ನೀವು ಯಾವ ರೋಲ್ಗೆ ಬೇಕಾದರೂ ಅದು ಅಪ್ಲೈ ಮಾಡ್ಕೋಬೋದು. ನೋಡೋಣ ಅಡ್ವರ್ಟೈಸ್ಮೆಂಟ್ ಅಂತ. ಸೊ ಇದನ್ನು ಸೇಮು ಇದೆ. ಇದು ಬಂದ್ಬಿಟ್ಟು ಗ್ರ್ಯಾಜುಯೇಷನ್ ಆಗಿರೋರಿಗೆ. ಸೊ ಗ್ರ್ಯಾಜುಯೇಷನ್ ಆಗಿರೋರು ಕೂಡ ಅಪ್ಲೈ ಮಾಡ್ಕೋಬೋದು ಈ ಜಾಬ್ಗೆ. ಸೊ 2 ಕೂಡ ಅಪ್ಲಿಕೇಶನ್ ಇದೆ, ಒಂದು 12th ಪಾಸ್ ಆಗಿರೋರಿಗೆ, ಒಂದು ಗ್ರ್ಯಾಜುಯೇಷನ್ ಪಾಸ್ ಆಗಿರೋರಿಗೆ. ಸೊ ಗ್ರ್ಯಾಜುಯೇಷನಲ್ಲಿ ಎನಿ ಗ್ರ್ಯಾಜುಯೇಷನ್ ಅಂತ ನೋಡೋಣ ಒಂದು ನಿಮಿಷ. ಗ್ರ್ಯಾಜುಯೇಷನ್ ಫ್ರಮ್ ಎನಿ ಹೌದು. ಸೊ 60% ಇರಬೇಕು ಅಂತ ಕೂಡ ಮೆನ್ಷನ್ ಮಾಡೋರೆ. ಸೊ ಈಗ ಇದು ನೋಡೋದಾದರೆ ಹೆಂಗೆ ಅಪ್ಲೈ ಮಾಡೋದು ಅಂತ ನೋಡೋಣ ಈಗ. ಸೊ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಫಸ್ಟ್ ಈ ಪೇಜ್ ಬರುತ್ತೆ ನಮಗೆ. ಸೈಟ್ ಮ್ಯಾಪ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನಾವು. ಸೊ ಸೈಟ್ ಮ್ಯಾಪ್ ಮೇಲೆ ಕ್ಲಿಕ್ ಮಾಡಿ ಕೆರಿಯರ್ ಅಂತ ಇದೆ ನೋಡಿ,
ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಸೊ, ಫಸ್ಟ್ ನೋಟಿಫಿಕೇಷನ್ ಇರೋದೇ ನಮ್ಮದು. ಸೊ, ಅದು ನೋಡಿ ಹಿಂಗೆ ಸ್ವಲ್ಪ ಲೆಫ್ಟಿಗೆ ಸ್ಕ್ರೋಲ್ ಡೌನ್ ಮಾಡಿದ್ರೆ ಇಲ್ಲಿ ಅಪ್ಲೈ ಅಂತ ಇದೆ. ಸೊ, ಅಪ್ಲೈ ಸೊ, ನ್ಯೂ ಯೂಸರ್ ಕ್ಲಿಕ್ ಹಿಯರ್ ಟು ರಿಜಿಸ್ಟರ್ ಅಂತ ಇದೆ. ಸೊ, ಕೊಡೋಣ. ಸೊ, ನಾವು ನ್ಯೂ ಯೂಸರ್ ಆಗಿರೋದ್ರಿಂದ ಸೊ, ರಿಜಿಸ್ಟರ್ ಹಿಯರ್ ಇಲ್ಲಿ ಕೊಡಬೇಕು. ಸೊ, ನಾವಿಲ್ಲಿ ಆಧಾರ್ ಕಾರ್ಡ್ ಅಪ್ಲೋಡ್ ಮಾಡಬೇಕು. ನಮ್ಮ ನೇಮು, ಪಾಸ್ವರ್ಡು, ನಮ್ಮ ಜೆಂಡರ್ ಎಲ್ಲ ಹಾಕ್ಬಿಟ್ಟು ರಿಜಿಸ್ಟರ್ ಆಗಿ ಮತ್ತೆ ಆನ್‌ಲೈನ್ ಅಪ್ಲಿಕೇಶನ್ ಫೀಸ್ ಎಲ್ಲ ಪೇ ಮಾಡಿಬಿಟ್ಟು ಅಪ್ಲಿಕೇಶನ್ನ ಪ್ರಿಂಟೌಟ್ ತೊಗೋಬೇಕು. ನಮ್ಮ ಮೆರಿಟ್ ಮಾರ್ಕ್ಸ್ ಮೇಲೆ ಇಲ್ಲಿ ನಮ್ಗೆ ಇಂಟರ್ವ್ಯೂ ಬರುತ್ತೆ. ಯಾವುದೇ ರೀತಿ ಆನ್‌ಲೈನ್ ಟೆಸ್ಟ್ ಇರಲ್ಲ. ಸೊ, ಇದೊಂದು ಗುಡ್ ಆಪರ್ಚುನಿಟಿ. ಇಂಟ್ರೆಸ್ಟ್ ಇರೋರೆಲ್ಲ ಅಪ್ಲೈ ಮಾಡಿ ಮತ್ತು ನೀಡ್ ಇರೋರ್ಗೂ ಶೇರ್ ಮಾಡಿ. ಸೊ, ಎಲ್ರಿಗೂ ಆಲ್ ದ ಬೆಸ್ಟ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಮೋರ್ ಜಾಬ್ ಅಪ್ಡೇಟ್ ಒಂದಿಗೆ ಸಿಗೋಣ. ಅಲ್ಲಿವರೆಗೂ ಹ್ಯಾವ್ ಎ ನೈಸ್ ಡೇ. ಬಾಯ್. ಥ್ಯಾಂಕ್ ಯು.